ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಈ ಒಂದು ಹೊಸದಾದಂತಹ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಒಂದು ವಶೀಕರಣವನ್ನ ಮಾಡುವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇದೊಂದು ಪ್ರಬಲವಾದಂತಹ ಒಂದು ವಶೀಕರಣ. ಇದನ್ನ ಯಾವ್ಯಾವುದು ಸಮಯದಲ್ಲಿ ಮಾಡಕ್ ಹೋಗ್ಬೇಡಿ, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಹೊತ್ತಿನಲ್ಲಿ ಮಾಡಬೇಕು, ಯಾವ ದಿನದಂದು ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಬಹುದು. ಹಾಗೇನೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ನಮಗೆ ಕರೆ ಮಾಡಿ ಮುಕ್ತವಾಗಿ ಮಾತನಾಡಿ. ವೀಕ್ಷಕರೇ, ಎಂತಹ ಕಷ್ಟದ ಸಮಸ್ಯೆ ಇದ್ರೂ ಕೂಡ ಒಂದು ಶಾಶ್ವತ ಪರಿಹಾರವನ್ನ ನಿಮಗೆ ಸೂಚಿಸಲಾಗ್ತದೆ ಕೇವಲ 7 ದಿನಗಳ ಒಳಗೆ. ಹಾಗೆ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ. ವೀಕ್ಷಕರಿಗೋಸ್ಕರ ಸಿದ್ಧಪಡಿಸುವಂತಹ ಒಂದು ವಿಶೇಷವಾದಂತಹ ವಶೀಕರಣ ಯಂತ್ರ ಇದೆ ವೀಕ್ಷಕರೇ. ನೀವು ಅದನ್ನ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಫೋನ್ ಮಾಡಿ ತರಿಸ್ಕೊಳ್ಬಹುದು, ವಶೀಕರಣ ಮಾಡ್ಕೋಬಹುದು, ಯಾರನ್ನ ಬೇಕಾದ್ರೂ ವಶೀಕರಣ ಮಾಡಬಹುದು. ಒಂದು ವಿಶೇಷ ಸೂಚನೆ, ವಶೀಕರಣ ಅನ್ನೋದು ಒಳ್ಳೆಯದು, ಅದು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ರೆ, ನಿಮ್ಮ ಪ್ರೀತಿಯನ್ನ ನೀವು ಕಳ್ಕೊಂಡಿದ್ರೆ ಅದನ್ನ ಮತ್ತೆ ಪಡೆಯೋದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ. ಮೊದಲನೇದಾಗಿ ಯಾವ ರೀತಿ ಒಂದು ವಶೀಕರಣ ಮಾಡುವುದು ಅಂತ ನೋಡೋದಾದ್ರೆ, ಒಂದು ನಿಂಬೆ ಹಣ್ಣನ್ನ ನೀವು ತಗೋಬೇಕಾಗುತ್ತೆ. ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಂಡ ನಂತರದಲ್ಲಿ ಅದನ್ನ 4 ಭಾಗಗಳನ್ನಾಗಿ ತುಂಡು ಮಾಡಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಾಗಿ 4 ಭಾಗಗಳನ್ನಾಗಿ ಕಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈ ರೀತಿಯಾಗಿ 2 ಭಾಗ, ಇದನ್ನು ಮತ್ತೆ 2 ಭಾಗ ಮಾಡ್ಕೋಬೇಕು. ಆಯ್ತಲ್ಲ, ಈ ರೀತಿಯಾಗಿ 4 ಭಾಗಗಳನ್ನಾಗಿ ನೀವು ಮಾಡ್ಕೋಬೇಕು. ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು 4 ಭಾಗವನ್ನ ನಾನು ಇಲ್ಲಿ ಮಾಡಿದ್ದೇನೆ ಅಂತ. ಅದೇ ರೀತಿಯಾಗಿ ಒಂದು 4 ಭಾಗವನ್ನಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಈ 4 ಭಾಗಗಳನ್ನಾಗಿ ಮಾಡಿದ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಅದಕ್ಕೆ ಒಂದು ಕುಂಕುಮದ ಸ್ಪರ್ಶವನ್ನ ನೀವು ತೋರಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಕುಂಕುಮವನ್ನ ಸ್ಪರ್ಶ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. 4 ನಿಂಬೆ ಹಣ್ಣಿಗೂ ಕೂಡ ಈ ರೀತಿಯಾಗಿ ಕುಂಕುಮವನ್ನ ಸಮರ್ಪಣೆ ಮಾಡಿ, ತದನಂತರದಲ್ಲಿ ಅರಸಿನವನ್ನ ಕೂಡ ಸಮರ್ಪಣೆ ಮಾಡಿಕೊಳ್ಳಿ ವೀಕ್ಷಕರೇ. ಅರಸಿನವನ್ನ ಕೂಡ ಈ ರೀತಿಯಾಗಿ ಸಮರ್ಪಣೆಯನ್ನ ಮಾಡಿಕೊಳ್ಳಿ. ಈ ರೀತಿಯಾಗಿ ಸಮರ್ಪಣೆಯನ್ನ ಮಾಡಿದ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಈ ಒಂದು ಪ್ರಸಿದ್ಧವಾದಂತಹ ಒಂದು ಮಂತ್ರವನ್ನ ನೀವು ಜಪ ಮಾಡಬೇಕಾಗ್ತದೆ. ಈ ಒಂದು ಮಂತ್ರವನ್ನ ಜಪ ಮಾಡಬೇಕಾಗ್ತದೆ ವೀಕ್ಷಕರೇ. ಈ ಒಂದು ವಶೀಕರಣವನ್ನ ಯಾವ ದಿನ ಮಾಡಬೇಕಪ್ಪ ಅಂತ ನೋಡೋದಾದ್ರೆ, ಈ ಒಂದು ವಶೀಕರಣವನ್ನ ಮಾಡೋದಕ್ಕೆ ಸೂಕ್ತವಾದಂತಹ ದಿನ ಯಾವುದಂದ್ರೆ ಅಮಾವಾಸ್ಯೆಯ ದಿನ ಹಾಗೂ ತಿಂಗಳ 2ನೇ ಮಂಗಳವಾರ. ತಿಂಗಳಲ್ಲಿ ಬರುವಂತಹ 2ನೇ ಮಂಗಳವಾರ ಕೂಡ ಅತ್ಯಂತ ಶಕ್ತಿಶಾಲಿಯಾಗಿ ಒಂದು ವಶೀಕರಣ ಮಾಡೋದಕ್ಕೆ ಸೂಕ್ತವಾಗಿದೆ. ಈ ಒಂದು ಸೂಕ್ತವಾಗಿರುವಂತಹ ಒಂದು 2ನೇ ಮಂಗಳವಾರ ಹಾಗೂ ಅಮಾವಾಸ್ಯೆ ದಿನ ಕೂಡ ಈ ಒಂದು ವಶೀಕರಣವನ್ನ ನೀವು ಮಾಡ್ಕೋಬಹುದು. ಹಾಗಾದ್ರೆ ಆ ಮಂತ್ರ ಯಾವ್ದಪ್ಪ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಕುಂಡಮಾಲಿನಿ ಆಕರ್ಷಣಾಯ ನಮಃ ಸ್ವಾಹ. ಆಯ್ತಲ್ಲ, ಈ ಒಂದು ಮಂತ್ರವನ್ನ ನೀವು ಜಪ ಮಾಡಬೇಕಾಗ್ತದೆ. ಎಷ್ಟು ಸಾರಿ ಜಪ ಮಾಡ್ಬೇಕಂದ್ರೆ 81 ಬಾರಿ ಈ ಒಂದು ಮಂತ್ರವನ್ನ ನೀವು ಜಪ ಮಾಡಬೇಕಾಗ್ತದೆ. 81 ಬಾರಿ ಈ ಒಂದು ಮಂತ್ರವನ್ನ ಜಪ ಮಾಡಿಕೊಂಡು ಯಾವ ರೀತಿ ಜಪ ಮಾಡ್ಬೇಕಂದ್ರೆ, ಒಂದು ಮಂಗಳವಾರದ ದಿನ ಆಗಿರ್ಬೋದು ಅಥವಾ ಅಮಾವಾಸ್ಯೆ ದಿನ ಆಗಿರ್ಬೋದು, ಬೆಳಗ್ಗೆ ಎದ್ದು 6 ಗಂಟೆ ಒಳಗೆ ಎದ್ದು ಸ್ನಾನವನ್ನ ಮುಗಿಸಿಕೊಂಡು 6:30 ಒಳಗೆ ಸೂರ್ಯೋದಯಕ್ಕೂ ಮುಂಚೆ ಈ ಒಂದು ಪೂಜೆಯನ್ನ ಮಾಡಬೇಕಾಗ್ತದೆ. ಮನೆಯ 4 ಮೂಲೆಯಲ್ಲೂ ಹೋಗಿ, ನಿಮ್ಮ ಮನೆಯ 4 ಮೂಲೆಯಲ್ಲೂ ಕೂಡ ಹೋಗಿ ಈ ಒಂದು ಮಂತ್ರವನ್ನ, ನಾನೀಗ ತಿಳಿಸ್ಕೊಟ್ಟಂತಹ ಮಂತ್ರವನ್ನ ನಿಮ್ಮ ಮನೆಯ 4 ಮೂಲೆಯಲ್ಲೂ ಹೋಗಿ ಒಂದು ನಿಂಬೆಹಣ್ಣನ್ನ ಒಂದು ಮೂಲೆಯಲ್ಲಿ ತೆಗೆದುಕೊಂಡು ಹೋಗಿ ಈ ರೀತಿ ಕೈಯಲ್ಲಿ ಇಟ್ಟುಕೊಂಡು ಜಪ ಮಾಡಬೇಕು. ಈ ರೀತಿಯಾಗಿ 4 ಮೂಲೆಯಲ್ಲಿ 4 ನಿಂಬೆಯನ್ನ ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ 4 ಮೂಲೆಯಲ್ಲಿ ಈ ರೀತಿಯಾಗಿ ತೆಗೆದುಕೊಂಡು ಹೋಗಿ ಒಂದನ್ನ ಇಟ್ಟುಕೊಂಡು 81 ಬಾರಿ ಈ ಒಂದು ನಿಂಬೆಹಣ್ಣು ಇಟ್ಟುಕೊಂಡು ಜಪ ಮಾಡಬೇಕು. ಖಂಡಿತವಾಗ್ಲೂ ನಿಮ್ಮ ಮನೆಯ ಸುತ್ತ 4 ಬಾಗಿಲು ಇರುತ್ತಲ್ಲ, 4 ಮೂಲೆ ಇರುತ್ತಲ್ಲ, 4 ಮೂಲೆಯಲ್ಲೂ ಕೂಡ ಹೋಗಿ ಜಪವನ್ನ ನೀವು ಮಾಡಬೇಕಾಗ್ತದೆ. ಆ ರೀತಿ ಜಪವನ್ನ ಮಾಡಿದ ನಂತರದಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಮನೆಗೆ ಹೋಗಿ 4 ಮೂಲೆಯಲ್ಲೂ ಕೂಡ ಈ ನಿಂಬೆಯನ್ನ ಒಂದು ಹಾಕಿ ಬರ್ಬೇಕಾಗ್ತದೆ ವೀಕ್ಷಕರೇ. ಅದೇ ದಿನ ಈ ಒಂದು ಪೂಜೆಯನ್ನ ಮಾಡಬೇಕಾಗಿರೋದು ಸೂರ್ಯೋದಯಕ್ಕೂ ಮುಂಚೆ, ಹಾಗೂ ಈ ನಿಂಬೆಹಣ್ಣನ್ನ ಹಾಕಬೇಕಾಗಿದ್ದು ಸೂರ್ಯಾಸ್ತಕ್ಕೂ ಮುಂಚೆ. ಅಂದ್ರೆ ಸಂಜೆ 6 ಗಂಟೆ ಒಳಗೆ ಇದೊಂದು ನಿಂಬೆಯನ್ನ ಆ
ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಮನೆಯ 4 ಮೂಲೆಯಲ್ಲೂ ಹಾಕಿ ಬರಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ 11 ದಿನಗಳ ಒಳಗೆ ಅವರು ನಿಮಗೆ ವಶೀಕರಣ ಆಗ್ತಾರೆ, ನೀವು ಹೇಳಿದ ರೀತಿ ಕೇಳ್ತಾರೆ. ವೀಕ್ಷಕರೇ, ಈ ಒಂದು ಪ್ರಸಿದ್ಧವಾದಂತಹ ಒಂದು ಪ್ರಬಲ ವಶೀಕರಣವನ್ನ ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ, ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನ ಮುಗಿಸೋಣ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಕರೆ ಮಾಡಿ. ವೀಕ್ಷಕರಿಗೋಸ್ಕರ ಸಿದ್ಧಪಡಿಸಿರುವಂತಹ ಒಂದು ವಶೀಕರಣ ಯಂತ್ರವನ್ನ ಕೂಡ ನೀವು ತರಿಸಿಕೊಂಡು ವಶೀಕರಣವನ್ನ ಮಾಡ್ಕೋಬಹುದು. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಬಹುದು. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಎಲ್ರಿಗೂ ಶುಭವಾಗ್ಲಿ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.